ಹರಿಕಾರರಿಗೆ ಗಂಡ ಗುರಿಕಾರರಿಗೆ ಮಿಂಡ ಧರೆಯೋಳು ವೀದಿ ಮಿಂಡ ಬಾಣದ ರಂಗ ಬಾಣದ ರಂಗ. ಹರಿಕಾರರಿಗೆ ಗಂಡ ಹರಿಕಾರರಿಗೆ ಗಂಡ ಗುರಿಕಾರರಿಗೆ ಮಿಂಡ ದಾರೆಯೋಳು ವೀದಿ ಮಿಂಡ ಬಾಣದ ರಂಗ ಬಾಣದ ರಂಗ. ಸತಿಪತಿ ಸಹಿತವಾಗಿ ಸತಿಪತಿ ಸಹಿತವಾಗಿ ಹರಿಯ ಪೂಜೆಯ ಮಾಡಿ ದಾನ ಧರ್ಮಗಳನ್ನು ನಡೆಸುತ್ತಲಿರಲು ಎಂತಿರಲು ಒಂದು ದಿನ ಹರುಷವಾಯಿತು ದೊರೆಗೆ ಕರೆದು ವರಮಂತ್ರಿಯ ಕುದುರೆ ತಾರೆಂದ ಶ್ರೀಮನ್ನಾರಾಯಣನ ಸತೀಪತಿ ಸಹಿತವಾಗಿ ದೇವರ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದ ನಂತರ ಒಂದು ದಿನ ಅವನಿಗೆ ಹರ್ಷವಾಗುತ್ತೆ. ಬಾಣರಂಗನಿಗೆ ಬಹಳಷ್ಟು ಉಲ್ಲಾಸವಾದ್ದರಿಂದ ಎಲ್ಲಾದರೂ ವನವಿಹಾರಕ್ಕೆ ಹೋಗಿ ಬರೋಣ ಅಂತ ಹೇಳಿ ಪಕ್ಕದಿಲ್ಲಂಥ ಮಂತ್ರಿಯನ್ನು ಕರೆದು, ಅಯ್ಯ ಒಂದು ಕುದುರೆ ಹಿಡ್ಕಮ್ಮ, ಎಲ್ಲರೂ ವನವಿಹಾರಕ್ಕಾಗಿ ಹೋಗಿ ಬರ್ತೀನಿ ಅಂತ ಹೇಳಿ ಆಜ್ಞೆ ಮಾಡ್ದ. ಆಗ ವರಮಂತ್ರಿ ಏನು ಮಾಡ್ತಾನೆ, ಈ ಪ್ರಕಾರವಾಗಿ ಬಾಣದ ರಂಗದೊರೆಯು ಪತ್ನಿಯರೊಂದಿಗೆ ಹರಿಯ ಪೂಜೆಯನ್ನು ಮಾಡಿ ದಾನ ಧರ್ಮಗಳನ್ನು ನಡೆಸಿ ಸಂತಸದಿಂದಿರಲು ಒಂದು ದಿನ ಮಹಾದೊರೆಗೆ ಹರ್ಷವಾಗಲು ವರಮಂತ್ರಿಯಾದ ಬಾಣನೆಂಬುವನನ್ನು ಕರೆದು ಕುದುರೆ ಲಾಯದಿಂದ ಕುದುರೆಯನ್ನು ಹಿಡಿದು ತಾರೆಂದು ಆಜ್ಞೆ ಮಾಡುತ್ತಿದ್ದಾರದಿಂತೇನೆ. ಅವನೇ ಮಾಡ್ತಾನಾಗ ಸೇವಕ ಮಾಡ್ತಾನೆ, ವರಮಂತ್ರಿ ತಾನಾಗ ಕುದುರೆ ಲಾಯಕ್ಕೆ ಹೋಗಿ ಅಂದ ಚಂದದ ಕುದುರೆ ಹಿಡಿದು ತಂದಾನೋ. ಹರಿಯ ಧ್ಯಾನವ ಮಾಡಿ ಕುದುರೆ ನೇರಿದ ದೊರೆಯು ಹರುಷದಿಂದೊರಟಾನು ವನವಿಹಾರಕ್ಕೆ. ಈ ಪ್ರಕಾರವಾಗಿ ವರಮಂತ್ರಿಯಾದ ಗಡ್ಡದ ಸಾವಿ ಬಾಣನು ಮಹಾಪ್ರಭುವಿನ ಆಜ್ಞೆಯಂತೆ ಕುದುರೆ ಲಾಯಕ್ಯವಾಗಿ ಅಂದ ಚಂದದ ಕುದುರೆಯನ್ನು ಹಿಡಿದು ತಂದು ದೊರೆಯ ಮುಂದೆ ನಿಲ್ಲಿಸಲು ರಾಜನು ಹರಿಯ ಧ್ಯಾನವನ್ನು ಮಾಡಿ ಕುದುರೆಯನ್ನು ಏರಿ ವನವಿಹಾರಕ್ಕೆಂದು ಹೊರಡುತ್ತಿದ್ದಾರದಂತೆಯೇ ವನವಿಹಾರಕ್ಕೆ ಹೊರಟೋದ. ಆಗ ಇತ್ತ ದೇವಗಿರಿಯ ಪಟ್ಟಣದ ಅರಸಾದ ಬಾಣದರಂಗನು ಉಲ್ಲಾಸದಿಂದ ಕುದುರೆಯನ್ನು ಏರಿ ಹರಿಯ ಧ್ಯಾನವನ್ನು ಮಾಡಿ ಕಾಡಿಗೆ ಹೋಗುತ್ತಿದ್ದಾನೆ. ಇತ್ತ ದೇವಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಸತಿಯಾದ ಲಕ್ಷ್ಮಿಯೊಡನೆ ಪಗಡೆ ಆಡುತ್ತಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ಲೋಕಪಾಲಕನಾದ ಮಹಾವಿಷ್ಣು ತಾನು ಸತಿಲಕ್ಷ್ಮಿಯ ಒಡನೆ ಪಗಡಾಡುತ್ತಿರಲು ಮಹಾಲಕ್ಷ್ಮಿ ನುಡಿದಾಳೋ ಪತಿಯೊಡನೆ. ಆಗ ಮಹಾಸ್ವಾಮಿ ದಯ ಮಾಡಿ ಭಕ್ತನ ನೋಡಿ ನಿಮ್ಮಯ ಭಕ್ತನು ಧರೆಯಲ್ಲಿ ಬರುತ್ತಿಹನು ನಿಮ್ಮ ಧ್ಯಾನದಲ್ಲೇ ನಿರೂತನಾಗಿಹನು. ಮಕ್ಕಳಿಲ್ಲದ ಚಿಂತೆ
ಮಕ್ಕಳಿಲ್ಲದ ದೊರೆಯು ಚಿಂತೆಯಲ್ಲಿರುವನು. ನೀವು ಕರುಣೆ ತೋರಿ, ನೀವು ಕರುಣೆ ತೋರಿ ಸಂತಾನ ನೀಡಿ. ಸತಿಯಂದ ಮಾತಾನು ಆಲಿಸಿದ ಮಹಾವಿಷ್ಣು, ತಟ್ಟಾನೆ ಹೊರಟಾನು ಭಕ್ತನ ಕಡೆಗೆ. ಗೊಲ್ಲನ ವೇಷವಂತಾಳಿ ಕಂಬಳಿಯ ತಾವದ್ದು, ಗೊಲ್ಲನ ವೇಷವ ತಾಳಿ ತಂಬಳಿಯ ತಾವದ್ದು. ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಕೃಷ್ಣ ಬರುತ್ತಲಿದ್ದಾನು. ಈ ಪ್ರಕಾರವಾಗಿ ಲೋಕಪಾಲಕನಾದ ಮಹಾವಿಷ್ಣುವು ಸತಿಯಾದ ಲಕ್ಷ್ಮಿಯೊಡನೆ ಅಕ್ಷಕ್ರೀಡೆಯನ್ನಾಡುತ್ತಿರಲು ಮಹಾಲಕ್ಷ್ಮಿಗೆ ಶ್ರೀ ಬಾಣದರಂಗನ ಮೇಲೆ ಕರುಣೆ ಮೂಡಿ ಸಂತಾನ ಫಲವನ್ನು ಬಾಣದರಂಗನಿಗೆ ನೀಡಿ ಭಕ್ತನನ್ನು ಕಾಪಾಡುವಂತೆ ಪತಿಯಾದ ಮಹಾವಿಷ್ಣುವನ್ನು ಕೇಳಿಕೊಳ್ಳಲು ಸತಿಯ ಮಾತನ್ನು ಆಲಿಸಿದ ಮಹಾವಿಷ್ಣುವು ತಟ್ಟನೆದ್ದು ಗೊಲ್ಲನ ವೇಷವಂತಾಳಿ ಕರಿಯ ಕಂಬಳಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಬಾಣದರಂಗ ಇರುವ ಕಾಡಿಗೆ ಬರುತ್ತಿದ್ದಾರದೆಂತನೇ. ಸತಿಯನ್ನ ಮಾತನ್ನು ಆಲಿಸಿದ ಮಹಾವಿಷ್ಣುವು ತಟ್ಟನೆ ಎದ್ದು ಗೊಲ್ಲನ ವೇಷವನ್ನು ತಾಳಿ ಕರಿಯ ಕಂಬಳಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಭಕ್ತ ಯಾವ ಕಾಡಿನಲ್ಲಿ ತಿರುಗುತ್ತಿದ್ದಾನೋ ಆ ಕಾಡಿಗೆ ಬರುತ್ತಿದ್ದಾನೆ. ಬಂದು ಅಲ್ಲಿ ಒಂದು ವಿಶೇಷ ಇದನ್ನು ಮಾಡ್ತಾನವನು. ಏನು ಮಾಡ್ತಾನಂದರೆ, ಸುತ್ತಮುತ್ತ ನೋಡಿ ಯಾರೂ ಇಲ್ಲದೆ ಇರಲು ಗೊಲ್ಲನ ವೇಷದಲ್ಲಿ ನಸು ನಗುತ್ತ ನಿಂತ ಕೀವು ತುಂಬಿದ ಗಾಯ ಮೈಯಲ್ಲೇ ಇರುತ್ತಿರಲು ರೋದನ ಮಾಡುತ್ತ ನದಿ ಪಕ್ಕ ಕುಳಿತ ದಾರಿಲಿ ಬರುತ್ತಿದ್ದ ಬಾಣದರಂಗನೋ ರೋದನದ ಧ್ವನಿ ಕೇಳಿ ಬಳಿಗೆ ಬಂದಾನು. ಯಾರಪ್ಪ ದೇಶಿಕನೇ, ಯಾವ ಊರೋ ನಿಮ್ಮದೋ, ಇಲ್ಲಿಗೆ ತಕೆ ಬಂದೆ ಹೇಳಿರಿಯನಲೋ. ಏನಿದು ಆಶ್ಚರ್ಯ ಇಂತಪ್ಪ ಕೌತುಕ, ಕೀವು ತುಂಬಿದ ಗಾಯ ಸೋರುತ್ತಲಿಹುದೋ. ತಟ್ಟನೆ ಶ್ರೀಕೃಷ್ಣ ಪರಮಾತ್ಮ ನದಿಯ ಪಕ್ಕದಲ್ಲಿ ಕುಳಿತು ಋಷಿಯ ವೇಷವನ್ನು ತಾಳಿ ನದಿ ಪಕ್ಕದಲ್ಲಿ ಕುಳಿತಿರತಕ್ಕಂಥ ಬಾಣದರಂಗನ್ನು ನೋಡ್ದ. ಅಲ್ಲಿ ಭಕ್ತನನ್ನು ಪರೀಕ್ಷೆ ಮಾಡುವ ಸಲುವಾಗಿ ತಾನೇ ಒಬ್ಬ ವೇಷವನ್ನು ದಾಳಿ ನದಿಯ ಪಕ್ಕ ಕುಳಿತು ಮೈಯಲ್ಲಿ ಗಾಯ, ಕೀವು ತುಂಬಿದ ಗಾಯ, ರಕ್ತ ಸೋರ್ತಕ್ಕಂಥ ದುರ್ವಾಸನೆ ಬರ್ತಕ್ಕ ರೀತಿಯಲ್ಲಿ ಮಹಾವಿಷ್ಣು ನದಿ ಪಕ್ಕ ಕುಳಿತವನೆ. ಅದನ್ನು ಕಂಡತಕ್ಕಂಥ ಈ ಬಾಣದರಂಗನ ನೋಡಿ ಕೃಷ್ಣ ಕೇಳ್ತಾನೆ, ಯಾರಪ್ಪ ನೀನು, ಯಾವ ದೇಶ ನಿಂದು, ಇಲ್ಲಿಗೆ ಯಾಕಪ್ಪ ಬಂದೆ, ನನ್ನ ಮೈಯಲ್ಲಿರ್ತಕ್ಕಂಥ ಗಾಯ ಇವೆಲ್ಲ ನೋಡಿದ್ರೆ ಕೀವೆಲ್ಲ ಸುರಿತಾ ಇದೆ, ಏನಾದ್ರು ಮಾಡಿ ತೊಳಿತೀರ ಅಂತೇನು ಕೇಳ್ದ. ಅದಕ್ಕೆ ಇಂತೆಂದು ಮಹಾವಿಷ್ಣುವು ಕೀವು ತುಂಬಿದ ಗಾಯಗಳಿಂದ ರೋಧಿಸುತ್ತಾ ನದಿಯ ಪಕ್ಕದಲ್ಲಿ ಕುಳಿತಿರಲು ಅದೇ ದಾರಿಯಲ್ಲಿ ಬರುತ್ತಿದ್ದ ಶ್ರೀ ಬಾಣದರಂಗನು ರೋದನವನ್ನು ಕೇಳಿ ಬಳಿಗೆ ಬಂದು ಗಾಯಗಳನ್ನು ಕಂಡು ಮನದಲ್ಲಿ ಮರುಗಿ ತಮ್ಮ ಊರು ಯಾವುದು, ತಮ್ಮ ಹೆಸರೇನೆಂದು ಕೇಳುತ್ತಿರಲು ಗೊಲ್ಲನ ವೇಷದಲ್ಲಿದ್ದ ಮಹಾವಿಷ್ಣುವು
ಏನೆಂದು ಹೇಳುತ್ತಿದ್ದಾರದಂತನೇ